ನಮಸ್ತೆ ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ನಾನು ಒಣಗನೆ ಸೊಪ್ಪಿನಿಂದ ಬಸ್ಸಾರು ಮಾಡುವಂತಹ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಣಗನೆ ಸೊಪ್ಪು ಅನ್ನುವಂಥದ್ದು ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದಂತಹ ಒಂದು ಸೊಪ್ಪು. ಬಹಳ ಐರನ್ ಕಂಟೆಂಟನ್ನು ಹೊಂದಿರುವಂಥದ್ದು, ಕಣ್ಣಿಗೆ ಬಹಳ ಒಳ್ಳೆಯದು. ಇಂದಿನ ಕಾಲದಲ್ಲಿ ಹೆಚ್ಚಿಗೆ ಉಪಯೋಗಿಸ್ತಾ ಇದ್ರು, ಆದರೆ ಈ ದಿನಗಳಲ್ಲಿ ಇದರ ಬಳಕೆ ಸ್ವಲ್ಪ ಕಡಿಮೆ ಆಗಿದೆ. ನಾನು ಈ ಸೊಪ್ಪನ್ನು ಉಪಯೋಗಿಸ್ಕೊಂಡು ಇವತ್ತು ಬಸ್ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಉಪ್ಸಾರು, ಬಸ್ಸಾರು ಮತ್ತು ಮಸೊಪ್ಪು ಎಲ್ಲವನ್ನು ಕೂಡ ಮಾಡ್ಬೋದು, ಆದರೆ ನಾನಿವತ್ತು ಇದನ್ನು ಉಪಯೋಗಿಸ್ಕೊಂಡು ಬಸ್ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ಕಹಿ ಇರುತ್ತೆ, ಪೂರ್ತಿ ಏನು ಕಹಿ ಇರೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿರುತ್ತೆ ಅಷ್ಟೇನೆ. ಅಂದರೆ ಬೇರೆ ಸೊಪ್ಪಿಗೆ ಹೋಲಿಸ್ಕೊಂಡಾಗ ಇದೊಂಚೂರು ತಿನ್ನೋದಕ್ಕೆ ಕಹಿ ಅನಿಸುತ್ತೆ. ನಾನು ಇವಾಗ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ಆ ನೀರು ಬಿಸಿ ಆಗೋವರೆಗೂ ಕಾಯ್ದು ಅದು ಬಿಸಿ ಆದಮೇಲೆ ನಾನು ಈ ಸೊಪ್ಪು ಮತ್ತು ಕಾಳುಗಳನ್ನು ಅದಕ್ಕೆ ಸೇರಿಸ್ಕೊಳ್ತೀನಿ. ಮೊದಲನೇದಾಗಿ ನಾನು ಈ ಒಂದು ಸೊಪ್ಪಿನ ಜೊತೆಗೆ ಸ್ವಲ್ಪ ಹೆಸ್ರು ಕಾಳು ಮತ್ತು ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ಹೆಸ್ರು ಕಾಳು ಏನಕ್ಕಪ್ಪ ಅಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಹೆಸ್ರು ಕಾಳು ತೊಗೊಂಡಿದ್ದೀನಿ. ತಂಪು ಕೂಡ ಆರೋಗ್ಯಕ್ಕೆ. ಹಾಗೆ ತೊಗರಿಬೇಳೆ, ಇದು ಎರಡನ್ನು ಕೂಡ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅದನ್ನು ನಾನು ಆ ಒಲೆ ಮೇಲಿರುವಂತಹ ಪಾತ್ರೆಯ ನೀರು ಬಿಸಿ ಆದಮೇಲೆ ನಾನು ಈ ಕಾಳುಗಳನ್ನು ಅದ್ರ ಜೊತೆ ಸೇರಿಸ್ಕೊಳ್ತೀನಿ. ಈ ಎರಡು ಕಾಳುಗಳನ್ನು ನಾನು ಆ ಬಿಸಿನೀರಿಗೆ ಸೇರಿಸ್ಕೊಂಡ್ಮೇಲೆ ಅದು ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಅಂದರೆ ಒಂದು 3/4% ಆ ಕಾಳು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಸೊಪ್ಪನ್ನು ಹಾಕಬಾರ್ದು. ಹಾಗಾಗಿ ಆ ಕಾಳು ಚೆನ್ನಾಗಿ ಬೇಯೋವರೆಗೂ ನಾನು ಕುಕ್ಕರ್ನಲ್ಲಿ ಕೂಗಿಸ್ಬೋದು, ಆದರೆ ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಕಾಳು ಮತ್ತು ಸೊಪ್ಪು ಎರಡನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಾಳು ಚೆನ್ನಾಗಿ ಬೇಯಬೇಕು, ಅದಕ್ಕೊಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ತೀನಿ, ಯಾಕೆಂದರೆ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಕೂಡ ನಾನು ಇದಕ್ಕೆ ಸೇರಿಸಿರುವಂಥದ್ದು. ಏಕೆ ಅಂದರೆ ಕಾಳು ಬೇಗ ಬೇಯ್ಕೊಳ್ಳುತ್ತೆ. ಕುಕ್ಕರ್ಲಾದರೆ ಒಂದು ವಿಷಲ್ಗೆ ಬೇಯುತ್ತೆ, ಆದರೆ ನಾನು ಹಾಗೆ ಪಾತ್ರೆ ಇಟ್ಟಿರೋದ್ರಿಂದ ಅದು ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ನಾನು ಎಣ್ಣೆಯನ್ನು ಹಾಕಿದ್ದೀನಿ. ಇದು ಬೇಯೋ ಅಷ್ಟರಲ್ಲಿ ನಾನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೀನಿ. ಏನೇನು ಮಸಾಲೆಯನ್ನು ಹಾಕ್ಕೊಳ್ಬೇಕು ಬಸ್ಸಾರಿಗೆ ಅಂತ ಅಂದರೆ 2 ರೀತಿನಲ್ಲಿ ಮಾಡ್ಬೋದು. ಒಂದು ಸಾಂಬಾರು ಪುಡಿ ಹಾಕ್ಕೊಂಡು, ಇನ್ನೊಂದು ಮೆಣಸಿನ್ಕಾಯಿ ಹಾಕ್ಕೊಂಡು. ನಾನಿವತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ, 1 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ದಪ್ಪ ಗೆಡ್ಡೆ ಬೆಳ್ಳುಳ್ಳಿ, ಇಷ್ಟನ್ನು ನಾನು ರುಬ್ಬೋದಕ್ಕೆ ಮಸಾಲೆಗೆ ತಯಾರು ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ರುಬ್ಬೋದಕ್ಕೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಬಸ್ಸಾರಿಗೆ ಜೀರಿಗೆನೇ ತುಂಬ ಒಂದು ಘಮವನ್ನು ಕೊಡೋದ್ರಿಂದ ನಾನು ಜೀರಿಗೆಯನ್ನು ಸೇರಿಸ್ಕೊಳ್ತೀನಿ. ಇದಕ್ಕೆ ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತೀನಿ. ಬೇಳೆ ಸಾಂಬಾರಿಗೆ ಮಾಡ್ತೀವಲ್ಲ, ಆ ಪುಡಿಯನ್ನು ನಾನು 1 ಸ್ಪೂನ್ನಷ್ಟು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೆ ನಾನು ಸ್ವಲ್ಪ ಕಾಳನ್ನು ಕೂಡ ಸೇರಿಸ್ಕೊಳ್ಬೇಕು. ಯಾಕೆಂದರೆ ಸಾರು ತುಂಬ ಟೇಸ್ಟಿಯಾಗಿ ಮತ್ತು ಗಟ್ಟಿಯಾಗಿ ಬರಬೇಕು ಅಂದರೆ ಆ ಕಾಳನ್ನು ಬೇಯೋದಕ್ಕಿಟ್ಟಿದ್ದೀನಲ್ಲ, ಬೇಳೆ ಮತ್ತು ಹೆಸ್ರು ಕಾಳು, ಅದು ಎರಡನ್ನೂ ಕೂಡ ಒಂದು 3/4 ಭಾಗ ಬೆಂದಾದಮೇಲೆ ಅದನ್ನು ಒಂದು ಸ್ವಲ್ಪ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಆ ಕಾರಣಕ್ಕೋಸ್ಕರ ನಾನು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡಬೇಕು. ಅದು ಬಿಟ್ಟಾದಮೇಲೆ ನಾನು ಇದನ್ನು ರುಬ್ಕೊಳ್ತೀನಿ. ಈಗ ಕಾಳು 3/4 ಭಾಗ ಬೆಂದಿರೋದ್ರಿಂದ ನಾನು ಈ ಒಂದು ಸೊಪ್ಪನ್ನು ಕಾಳಿಗೆ ಹಾಕ್ತಾಯಿದ್ದೀನಿ. ಏಕೆಂದರೆ ಸೊಪ್ಪಿನ ಜೊತೆ ಇನ್ನೊಂದು 1/4 ಭಾಗ ಬೇಯ್ಕೊಳ್ಳುತ್ತೆ, ಆ ಕಾರಣಕ್ಕೋಸ್ಕರ ಈ ಕಾಳಿನ ಜೊತೆಗೆ ನಾನು ಸೊಪ್ಪನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಸೊಪ್ಪನ್ನು ಈ ರೀತಿ ನಾವು ನೀರು ಮಳಬೇಕಾದ ಸಂದರ್ಭದಲ್ಲಿ ಹಾಕಬೇಕಾಗುತ್ತೆ. ಇದು ಚೆನ್ನಾಗಿ ಬೇಯ್ಕೊಳ್ಬೇಕು. ಕಾಳಿನ ಜೊತೆಯಲ್ಲಿ ಸೊಪ್ಪು ಸ್ವಲ್ಪ ಕಡ್ಡಿ ಇರುತ್ತೆ, ಬಲ್ತಿರೋದಾದರೆ ಹಾಕ್ಬಾರ್ದು, ಎಳೆದಿರೋದಾದರೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಎಲೆ ಮತ್ತು ಹೂವು ಇರೋದನ್ನೇ ಬಿಡಿಸ್ಕೊಂಡಿದ್ದೀನಿ, ಕಡ್ಡಿ ಅಂಥದನ್ನು ತಗೊಂಡಿಲ್ಲ ಜಾಸ್ತಿ. ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪು ಇವಾಗಲೇ ಹಾಕೋದ್ರಿಂದ ಆ ಕಾಳು ಮತ್ತು ಸೊಪ್ಪು ಎರಡಕ್ಕೂ ಕೂಡ ಉಪ್ಪು ಇಟ್ಕೊಳ್ಳುತ್ತೆ. ನಾನು ಇಲ್ಲಿ ಸೇರಿಸ್ತಾ ಇರುವಂಥ ಉಪ್ಪು ಹಿಮಾಲಯನ್ ಪಿಂಕ್ ಸಾಲ್ಟನ್ನು ನಾನು ಬಳಸ್ತೀನಿ. ಆ ಒಂದು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡೂ ಕೂಡ ಚೆನ್ನಾಗಿ ಬೇಯಬೇಕು. ಕಾಳು ಈಗಾಗಲೇ 3/4 ಭಾಗ ಬೆಂದಿದೆ, ಅದ್ರ ಜೊತೆಗೆ ಈ ಸೊಪ್ಪು ಕೂಡ ಬೇಯಬೇಕು. ಹಾಗಾಗಿ ಎರಡನ್ನು ಬೇಯಿಸ್ಕೊಳ್ತೀನಿ. ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಆ ನಂತರ ಇದನ್ನು ನಾವು
ತೆಗೆದು ಆಮೇಲೆ ಸಾಂಬಾರನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಈಗ ಕುದಿಯೋದಕ್ಕೆ ಪ್ರಾರಂಭ ಆಗಿದೆ. ಕಾಳು ಮತ್ತು ಸೊಪ್ಪು ಎರಡೂ ಕೂಡ ಮಿಕ್ಸ್ ಆಗಿ ಚೆನ್ನಾಗಿ ಬೇಯೋದಕ್ಕೆ ಶುರುವಾಗುತ್ತೆ. ಅದು ಬೇಯ್ದಾದಮೇಲೆ ನಾನು ಸಾಂಬಾರನ್ನು ಮಾಡ್ಕೊಳ್ತೀನಿ. ಈಗ ಅದು ಬೇಯ್ತಾ ಇದೆ. ಆ ಬೇಯೋದ್ರ ಜೊತೆಯಲ್ಲಿ ಈಗ ನಾನೇನು ಮಾಡ್ತೀನಿ ಅಂದರೆ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಮಸಾಲೆಯನ್ನು ರುಬ್ಕೊಳ್ಳುವಂಥ ಕೆಲಸ ಮಾಡ್ತೀನಿ. ಏಕೆಂದರೆ ಒಂದ್ರ ಜೊತೆಯಲ್ಲಿ ಮತ್ತೊಂದು ಕೆಲಸ ಆಗ್ತಾ ಇರಬೇಕು. ಆ ಕಾರಣಕ್ಕೋಸ್ಕರ ಈಗ ಮಸಾಲೆಯನ್ನು ನಾನು ರುಬ್ಕೊಳ್ತೀನಿ. ಇದು ನಾನು ಅಗಾರೋ ಅವರ ಒಂದು ಮಿಕ್ಸರ್ ಜಾರು. ಇದು ಜ್ಯೂಸ್ಗೆ ಅಂತ ತರಿಸ್ಕೊಂಡಿದ್ದೆ. ಸ್ವಲ್ಪ ಅಡುಗೆ ಮಾಡಬೇಕಾದಾಗ ನಾನು ಇದನ್ನೇ ಹೆಚ್ಚಾಗಿ ಬಳಸ್ಕೊಳ್ತೀನಿ, ಮಿಕ್ಸರ್ಗಿನ್ನ ಜಾಸ್ತಿ. ಇದೇ ಬಹಳ ವೇಗವಾಗಿ ಫಾಸ್ಟಾಗಿ ಆಗುತ್ತೆ. ಹಾಗಾಗಿ ನಾನು ಇದನ್ನೇ ಬಳಸ್ಕೊಳ್ತೀನಿ. ಇದರಲ್ಲಿ ನಾನು ಮಸಾಲೆಯನ್ನು ರುಬ್ಕೊಂಡು ಆ ಮಸಾಲೆಯಿಂದ ಇವಾಗ ನಾನು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ತುಂಬ ಚೆನ್ನಾಗಿ ನುಣ್ಣಗೆ, ಅದು ಬಹಳ ವೇಗವಾಗಿ ಇದರಲ್ಲಿ ನುಣ್ಣಗಾಗುತ್ತೆ. ಇಲ್ಲಿ ಕಾಳು ಮತ್ತು ಸೊಪ್ಪು ಕೂಡ ಬೆಂದಿದೆ. ಇದನ್ನು ಸಪ್ರೇಟಾಗಿ ಬಸ್ಕೊಳ್ಬೇಕು. ಅಂದರೆ ಕಾಳನ್ನು ಸಪ್ರೇಟು ಮತ್ತು ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಂಡು ನೀರನ್ನು ಸಪ್ರೇಟ್ ಮಾಡಿ ಎರಡನ್ನೂ ಬಸ್ಕೊಳ್ಬೇಕು. ಅದನ್ನು ಬಸ್ಕೊಂಡು ಆದಮೇಲೆ ನಾನು ಇದೇ ಒಂದು ಮಡಿಕೆಯಲ್ಲಿ ಆ ಸಾಂಬಾರನ್ನು ಮಾಡ್ತೀನಿ. ಬಸ್ಕೊಂಡಿದ್ದೀನಿ. ಈಗ ಮಡಿಕೆಗೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ಆ ಎಣ್ಣೆ ಬಿಸಿ ಆದಮೇಲೆ ಈ ಒಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತೀನಿ. ಆ ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಆ ಸಾಸಿವೆ ಚಟಪಟ ಅಂತ ಸಿಡಿದಾದಮೇಲೆ ನಾನು ಅದಕ್ಕೆ ಹಚ್ಚಿಟ್ಕೊಂಡಂತಹ ಸ್ವಲ್ಪ ಈರುಳ್ಳಿ, ಕರಿಬೇವು ಇದೆರಡನ್ನು ಕೂಡ ನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ತೀನಿ. ಇದೆರಡು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಕರಿಬೇವು ಮತ್ತು ಈರುಳ್ಳಿ ಎರಡು ಫ್ರೈ ಆಗಬೇಕು. ಅದೆರಡು ಫ್ರೈ ಆದಮೇಲೆ ಈ ಒಂದು ಪಾತ್ರೆಗೆ ನಾನು ರುಬ್ಬಿಟ್ಕೊಂಡಂತಹ ಮಸಾಲವನ್ನು ಸೇರಿಸ್ಕೊಳ್ತೀನಿ. ಈರುಳ್ಳಿ ಮತ್ತು ಕರಿಬೇವು ಎರಡು ಫ್ರೈ ಆಗಬೇಕು. ಆ ಫ್ರೈ ಆದಮೇಲೆ ನಾನು ಇದಕ್ಕೆ ಮಸಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ನಾನು ಈಗಾಗಲೇ ಕಾಳು ಮತ್ತು ಸೊಪ್ಪನ್ನು ಬಸ್ತಿಟ್ಟಿದ್ನಲ್ಲ, ಅದರಲ್ಲಿ ಬಂದಂಥ ನೀರಿದೆ. ಆ ನೀರನ್ನು ಕೂಡ ನಾನು ಇದಕ್ಕೆ ಬಳಸ್ಕೊಳ್ತೀನಿ ಸಾಂಬಾರಿಗೆ. ಏಕೆಂದರೆ ಆ ಒಂದು ಸೊಪ್ಪಿನ ಅಂಶ ಎಲ್ಲ ಈ ನೀರೊಳಗೆ ಇರುತ್ತೆ. ಇದನ್ನು ಬಳಸ್ಕೊಂಡು ನಮಗೆ ಎಷ್ಟು ಬೇಕೋ, ತೆಳ್ಳಗೆ ಬೇಕೋ ಅಥವಾ ಗಟ್ಟಿ ಬೇಕೋ ಅದಕ್ಕೆ ನಾವು ಸಾಂಬಾರನ್ನು ರೆಡಿ ಮಾಡ್ಕೊಳ್ಬೇಕು. ಉಪ್ಪು ಈಗಾಗಲೇ ನಾವು ಕಾಳನ್ನು ಬೇಯಿಸುವಾಗ ಹಾಕಿದ್ದೀವಿ. ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಸಾಂಬಾರು ರೆಡಿ ಆಗ್ತಾ ಇರುತ್ತೆ. ಸಾಂಬಾರು ಒಂದು ಕಡೆ ಕುದೀತಾ ಇದ್ದರೆ ಮತ್ತೊಂದು ಬಾಣಲಿನಲ್ಲಿ ನಾನು ಆ ಸೊಪ್ಪನ್ನು ಉರಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯನ್ನು ಇದಕ್ಕೆ ಬಳಸ್ತಾ ಇದ್ದೀನಿ. ಏಕೆಂದರೆ ನಾವು ಕಾಳು ಸೊಪ್ಪನ್ನು ಉರಿಬೇಕಾದ್ರೆ ಒಣಮೆಣಸಿನ್ಕಾಯಿ ಬಳಸಿದ್ರೆ ಒಳ್ಳೆಯದು. ಹಾಗಾಗಿ ಒಣಮೆಣಸಿನ್ಕಾಯನ್ನೇ ನಾನು ಬಳಸ್ಕೊಳ್ತಾ ಇದ್ದೀನಿ. ಈ ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಪಕ್ಕದಲ್ಲಿ ಸಾಂಬಾರು ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಅದ್ರ ಜೊತೆಗೆ ಈ ಕಾಳನ್ನು ಕೂಡ ನಾನು ಹುರ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾನು ಬಸ್ತಿಟ್ಕೊಂಡಂಥ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಆ ಸೊಪ್ಪನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಳ್ತೀನಿ. ಈರುಳ್ಳಿ ಬೇಕಾದರೆ ಹೆಚ್ಚಿಗೆ ಹಾಕ್ಕೊಳ್ಬೋದು. ಇದಕ್ಕೆ ಬೇಕಾದ್ರೆ ಮೊಟ್ಟೆ ಕೂಡ ಸೇರಿಸ್ಕೊಂಡು ಹುರ್ಕೊಳ್ಬೋದು. ಆದರೆ ನಾನು ಇಲ್ಲಿ ಮೊಟ್ಟೆ ಹಾಕ್ತಾಯಿಲ್ಲ. ಇದನ್ನು ಚೆನ್ನಾಗಿ ಹುರಿದು ಫ್ರೈ ಆದಮೇಲೆ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ. ಸಾಂಬಾರು ಮತ್ತು ಪಲ್ಯ ಎರಡೂ ರೆಡಿ ಆಯಿತು. ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿಯಾಗಿದೆ. ಮುದ್ದೆ, ಅನ್ನ, ಸಾಂಬಾರು ಬಹಳ ಆರೋಗ್ಯಕರ ಆಹಾರ.